ಶಿಕ್ಷಕನ ಕ್ರೌರ್ಯಕ್ಕೆ 10ನೇ ತರಗತಿ ವಿದ್ಯಾರ್ಥಿ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಮೇಲೆ ದೈಹಿಕ ಶಿಕ್ಷಕ ಹಲ್ಲೆ ಮಾಡಿದ್ದಾನೆ ಎನ್ನುವಂತ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಯ ಬೆನ್ನು ಕುತ್ತಿಗೆಗೆ ಗಂಭೀರ ಗಾಯ ಆಗಿದೆ. ಶಿಕ್ಷಕನ ಕ್ರೌರ್ಯಕ್ಕೆ ವಿದ್ಯಾರ್ಥಿ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ವಸತಿ ಶಾಲೆಯಲ್ಲಿ ನಡೆದಿರುವಂತ ಘಟನೆ ಇದು. 10ನೇ ತರಗತಿ ವಿದ್ಯಾರ್ಥಿ ವಸತಿ ಶಾಲೆಯಲ್ಲಿ ಆತನ ಮೇಲೆ ಹಲ್ಲೆ ಆಗಿದೆ ಎನ್ನುವಂತ ಆರೋಪ. ವಿದ್ಯಾರ್ಥಿಯ ಬೆನ್ನು ಕುತ್ತಿಗೆಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆತನನ್ನ. ಕಾರಟಗಿಯ ನವನಗರದ ರೆಡ್ಡಿ ವೀರಣ್ಣ ಸಂಜೀವಪ್ಪ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. 10ನೇ ತರಗತಿ ವಿದ್ಯಾರ್ಥಿಗೆ ದೈಹಿಕ ಶಿಕ್ಷಕ ವೆಂಕಟೇಶಲು ಎಂಬಾತ ಹಲ್ಲೆಯನ್ನ ಮಾಡಿದ್ದಾನೆ ಅಂತೇಳಿ ಆರೋಪ ಕೇಳಿಬಂದಿದೆ. ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕನ ವಿರುದ್ಧ ಪೋಷಕರು ಮತ್ತು ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಮಕ್ಕಳ ರಕ್ಷಣಾ ಘಟಕಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಮಕ್ಕಳ ರಕ್ಷಣಾ ಘಟಕ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಶಿಕ್ಷಕ ಹಾಗೂ ಆಡಳಿತ ಮಂಡಳಿಯ ತಪ್ಪು ಸಾಬೀತಾಗಿದೆ. ಶಿಕ್ಷಕ ಆಡಳಿತ ಮಂಡಳಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನ ಅಧ್ಯಕ್ಷ ಕೊಲ್ಲಾ ಶೇಷಗಿರಿ ಅವರು ಕೊಟ್ಟಿದ್ದಾರೆ. ಪದಾಧಿಕಾರಿಗಳ ಮೇಲೆ ಕ್ರಮಕ್ಕೆ ಒತ್ತಾಯ ಕೂಡ ಕೇಳಿಬಂದಿದೆ. ನೋಡ್ತಾ ಇರಬಹುದು 10ನೇ ತರಗತಿಗೆ ಯಾವ ರೀತಿಯಾಗಿ ದೈಹಿಕ ಶಿಕ್ಷಕ ಹಲ್ಲೆಯನ್ನ ನಡೆಸಿದ್ದಾರೆ. ಅದು ಕೂಡ ವಸತಿ ಶಾಲೆಯಲ್ಲಿದ್ದಂಥ ವಿದ್ಯಾರ್ಥಿ ಬೆನ್ನಲ್ಲಿ ಗಾಯ ಆಗಿದೆ, ಕುತ್ತಿಗೆಯಲ್ಲೂ ಕೂಡ ಗಾಯ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶುಕ್ರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಒಂದ್ ಕಡೆಯಲ್ಲಿ ವಿದ್ಯಾರ್ಥಿಯ ಬೆನ್ನು ಮತ್ತು ಕುತ್ತಿಗೆಗೆ ಗಂಭೀರ ಗಾಯ ಆಗಿದೆ. ಯಾವ ಕಾರಣಕ್ಕಾಗಿ ದೈಹಿಕ ಶಿಕ್ಷಕ ವಿದ್ಯಾರ್ಥಿ ಮೇಲೆ ಈ ರೀತಿಯಾಗಿ ಹಲ್ಲೆ ನಡೆಸ್ದ? ಹಾಗೇನೆ ಸದ್ಯ ವಿದ್ಯಾರ್ಥಿಯ ಪೋಷಕರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ? ಸಂಪತ್, ಕೊಪ್ಪಳ ಜಿಲ್ಲೆ ಕಾಡಗಿ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಾಡಗಿ ತಾಲೂಕಿನ ರೆಡ್ಡಿ ವೀರಣ್ಣ ಸಂಜೀವಪ್ಪ ಏನು ವಸತಿ ಶಾಲೆ ಇದೆ, ಈ ಒಂದು ಶಾಲೆಯಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ಮೇಲೆ ಈಗ ಅಲ್ಲಿಯ ಒಂದು PT ಮಾಸ್ಟರ್ ಏನು ನಾವು ಆ ವೆಂಕಟೇಶಲು ಎಂಬ PT ಮಾಸ್ಟರ್ ಈಗ ಆ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ವಿಚಾರ ಏನೇ ಆಗಿರ್ಬೋದು, ಆ ಪೋಷಕರು ಕೇಳೋದಿಷ್ಟೇ, ನಮ್ಮ ಮಗ ಏನೇ ತಪ್ಪು ಮಾಡಿದ್ರು ಕೂಡ ನೀವು ಪಾಲಕರನ್ನಾಯ್ತು ಪೋಷಕರನ್ನ ಕರೆಸಿ ನೀವು ಬುದ್ಧಿವಾದ ಹೇಳಬೇಕಾಗಿತ್ತು. ಆದ್ರೆ ಈ ರೀತಿಯ ಹಲ್ಲೆ ಮಾಡೋದು ಎಷ್ಟು ಸರಿ ಅನ್ನೋದು ಕೂಡ ಪೋಷಕರು ಮತ್ತು ಶಾಲಾ ಆಡಳಿತ ನಡುವೆ ಒಂದಿಷ್ಟು ವಾಗ್ವಾದ ಕೂಡ ನಡೆದಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಮಗುವಿನ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿರ್ತಕ್ಕಂಥ ವೆಂಕಟೇಶ್ವರ ವಿರುದ್ಧ ನೀವು ಕ್ರಮ ಕೈಗೊಳ್ಬೇಕು ಮತ್ತು ಏನು ಈ ಶಾಲಾ ಆಡಳಿತ ಮಂಡಳಿ ಏನು ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಮಾಲೀಕರಿದ್ದಾರೆ, ಇದುವರೆಗೂ ಕೂಡ ಆ PT ಮಾಸ್ಟರ್ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇರೋದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ನಿನ್ನೆ ತಾನೇ ಮಕ್ಕಳ ರಕ್ಷಣಾ ಘಟಕ ಕೂಡ ಈ ಒಂದು ಶಾಲೆಗೆ ಭೇಟಿ ನೀಡಿರ್ತಕ್ಕಂಥದ್ದು. ಅವರು ಕೂಡ ಆ ವಿದ್ಯಾರ್ಥಿಯಿಂದ ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನು ಪಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಪೋಷಕರು ತಮ್ಮ ಮಕ್ಕಳನ್ನು ಏನು ಶಾಲೆಗೆ ಯಾಕೆ ಬಿಡ್ತಾರೆ ಅನ್ನೋ ಒಂದು ಉದ್ದೇಶ ಅಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಕಷ್ಟದಿಂದ ಇರ್ತಕ್ಕಂಥ ಪೋಷಕರು ವಸತಿ ಶಾಲೆಯಲ್ಲಿ ತಮ್ಮ ಮಕ್ಕಳು ಓದಿ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಅಂತ ಬಿಡ್ತಾರೆ. ಆದ್ರೆ ಇಂಥ ಶಿಕ್ಷಕರಿಂದ ಒಂದು ಅಮಾನವೀಯ ಘಟನೆ ನಡೆದಿದ್ದು ನಿಜಕ್ಕೊಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಈಗ ಏನು ಮಕ್ಕಳ ರಕ್ಷಣಾ ಘಟಕ ಈಗ ಭೇಟಿ ನೀಡಿದೆ, ಅವರು ಮುಂದಿನ ಹಂತ ಯಾವ್ದಕ್ಕೆ ಹೋಗುತ್ತೆ ಅಂದ್ರೆ ಏನು ಶಿಕ್ಷಕ ಇದ್ರೆ ಆತನ ಮೇಲೆ ಏನೋ ಕ್ರಮ ಕೈಗೊಳ್ತಾರ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಥ್ಯಾಂಕ್ ಯು ಶುಕ್ರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.